ನನ್ನ ಕಣ್ಮುಂದೆ ಆಗಿರತಕ್ಕಂಥ ಒಂದು ಸಾಮಾಜಿಕ ಘಟನೆ ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಇವತ್ತು ಸಾಮಾಜಿಕ ಒಳಿತಿಗಾಗಿ ಅನ್ನೋ ವಿಷಯ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಬಟ್ ಅದು ಆಗಿರೋ ಘಟನೆ ಸಮಾಜದಲ್ಲಿ ಒಂದು ಕೆಟ್ಟ ಘಟನೆ ಸಂಭವಿಸಿದೆ. ಏನು ಅಂತ ಹೇಳ್ತೀನಿ, ವಿಷಯಕ್ಕೆ ಬರ್ತೀನಿ. ವಿಷಯಕ್ಕೆ ಬರೋಕ್ಕೆ ಮುಂಚೆ ಯಾರೆಲ್ಲ ಇದೇ ಮೊದಲವರೆಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಹಾಗಾದರೆ ಬನ್ನಿ ವಿಷಯ. ಏನು ವಿಷಯ? ಒಂದು ತಿಂಗಳ ಹಿಂದೆ ಹುಡುಗನಿಗೆ ಎಂಗೇಜ್ಮೆಂಟ್ ಆಗುತ್ತೆ. ಹುಡುಗಿ ಜೊತೆನೇ ಆಗುತ್ತೆ ಬಿಡಿ, ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದಮೇಲೆ ಒಂದು ತಿಂಗಳು ಆಗುತ್ತೆ. ಆಮೇಲೆ ಮದುವೆ ಫಿಕ್ಸ್ ಮಾಡ್ತಾರೆ, ಡೇಟ್ ಫಿಕ್ಸ್ ಮಾಡ್ತಾರೆ. ಡೇಟ್ ಫಿಕ್ಸ್ ಆದಮೇಲೆ ಮದುವೆನೂ ಆಗುತ್ತೆ. ಸೊ ಇಲ್ಲಿ ನಾನು ಹೇಳ ಬಯಸ್ತಿರೋದು ಈ ಹುಡುಗನ ಹಣೆ ಬರ ಏನಾಯಿತು ಅಂತ. ಈ ಹುಡುಗನ ಹಣೆ ಬರ ಏನಾಯಿತು ಅಂತ ನೀವು ತಿಳ್ಕೋಬೇಕು ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಸರಿ, ಡೇಟ್ ಫಿಕ್ಸ್ ಆಗಿದೆ, ಮ್ಯಾರೇಜ್ ಕೂಡ ಆಗುತ್ತೆ. ಹುಡುಗ ಇಷ್ಟ ಇಲ್ಲ ಅಂತ ಅಂದರೆ ಎಂಗೇಜ್ಮೆಂಟ್ ಮುಂಚೆನೇ ತಂದೆ ತಾಯಿ ಹೇಳಬೇಕಿತ್ತು. ಇಲ್ಲ ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ತಂದೆ ತಾಯಿ ಹೇಳಬೇಕಿತ್ತು. ಅದೆಲ್ಲ ಬಿಟ್ಟು ಹುಡುಗಿ ಏನು ಮಾಡ್ತಾಳೆ, ಕೊನೆಯವರೆಗೂ ವಿಡಿಯೋ ನೋಡಿ. ಸರಿ, ಡೇಟ್ ಫಿಕ್ಸ್ ಆಯಿತು, ಮದುವೆಗೆ ಒಂದಿನ ಬಂದೇ ಬಿಡ್ತು, ಮದುವೆನೂ ಆಗೋಯಿತು. ಮದುವೆ ಆದಮೇಲೆ ಹುಡುಗಿ ಖ್ಯಾತೆ ತೆಗಿತಾಳೆ, ನನಗೆ ಹುಡುಗ ಇಷ್ಟ ಇಲ್ಲ. ತುಂಬ ಹತ್ತಿರದ ಫ್ರೆಂಡ್ಸ್ ಹತ್ರ ಹೇಳ್ಕೊತಾರೆ, ಸಂಬಂಧಿಕರ ಹತ್ರ ಹೇಳ್ಕೊಳ್ಳೋದಿಲ್ಲ, ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದಿಲ್ಲ, ಬೇರೆ ಯಾರ ಹತ್ರನೂ ಹೇಳ್ಕೊಡೋದಿಲ್ಲ. ಕೆಲವೊಂದು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಅವ್ರು ಏನು ತಾನೇ ಮಾಡೋಕ್ಕಾಗುತ್ತೆ. ತನಗೆ ಮದುವೆ ಇಷ್ಟ ಇಲ್ಲದೆ ಆಗಿದ್ದರೆ ಎಂಗೇಜ್ಮೆಂಟ್ಗಿಂತಲೂ ಮುಂಚೆ ಹೇಳಬೇಕಿತ್ತು, ಇಲ್ಲ ಎಂಗೇಜ್ಮೆಂಟ್ ಆದಮೇಲೆ ಹೇಳಬೇಕಿತ್ತು, ಇಲ್ಲ ಮದುವೆ ಡೇಟ್ ಫಿಕ್ಸ್ ಆಗೋಕ್ಕೆ ಮುಂಚೆ ಅಥವಾ ಮದುವೆ ಡೇಟ್ ಫಿಕ್ಸ್ ಆದ್ರೂ ಹೇಳಬೇಕಿತ್ತು. ಆದರೆ ಇಲ್ಲಿ ಏನು ಮಾಡಿದ್ಲೆ, ಮದುವೆ ಆದಮೇಲೆ ಹುಡುಗ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಪಾಪ ಬಡಪಾಯಿ ಹುಡುಗ ಲಕ್ಷಾನುಗಟ್ಟಲೆ ಸಾಲ ಮಾಡಿಬಿಟ್ಟು ಮದುವೆ ಮಾಡ್ಕೊಂಡಿದ್ದಾನೆ. ಇವಾಗ ಹುಡುಗ ಇಷ್ಟ ಇಲ್ಲ, ಮದುವೆ ಇಷ್ಟ ಇಲ್ಲ ಅಂದರೆ ಏನು ಕತೆ ಇದು? ಹುಡುಗ ಎಲ್ಲಿ ಹೋಗಿ ಸಾಯಬೇಕು? ಸರಿ, ಏನಾಗ್ತಿದೆ ಹುಡುಗನ ಮನೇಲಿ? ಹುಡುಗಿ ಇದ್ದಾಳೆ, ಹುಡುಗಿ ತಂದೆ ತಾಯಿ ಅವ್ರ ಮನೆಯಲ್ಲಿದ್ದಾರೆ. ಹುಡುಗನಿಗೆ ಒಂದು ಬೆರಳು ಕೂಡ ಮುಟ್ಟಕ್ಕೆ ಬಿಡ್ತಿಲ್ಲ, ಕೈ ಕೂಡ ಟಚ್ ಮಾಡಕ್ಕೆ ಬಿಡ್ತಿಲ್ಲ. ಯಾಕಂದರೆ ಹುಡುಗ ನನಗಿಷ್ಟ ಇಲ್ಲ. ತಂದೆ ತಾಯಿಗೆ ಫೋನ್ ಮಾಡಿ ಹೇಳ್ತಾಳೆ, ನನಗೆ ಮದುವೆ ಇಷ್ಟ ಇಲ್ಲ, ಹುಡುಗ ನನಗೆ ಇಷ್ಟ ಇಲ್ಲ. ಮತ್ತೇನು ಮಾಡೋದು ಮುಂದೆ? ಹುಡುಗ ಸುಮ್ಮನೆ ಆದ. ಮದುವೆ ಆಗಿ 1 ವಾರ ಆಯಿತು. ಹುಡುಗಿ ಇನ್ನೂ ಸ್ಟಡಿ ಮಾಡ್ತಿದ್ಲಂತೆ ಯಾವುದೋ ಒಂದು ಊರಲ್ಲಿ. ಹುಡುಗನಿಗೆ ಹೇಳ್ತಾಳೆ, ನಾನು ಇನ್ನೂ ಕಂಟಿನ್ಯೂ ಸ್ಟಡಿ ಮಾಡಬೇಕು, ನನಗೆ ಬಿಟ್ಟು ಬಾ. ಹುಡುಗನಿಗೆ ತಲೆ ಕೆಟ್ಟಿರುತ್ತೆ. 8 ದಿವಸಲ್ಲಿ ನಡ್ಕೊಳ್ತಿರೋ ನೀತಿ ನೋಡಿಬಿಟ್ಟು ಏನನ್ನ ಮಾಡ್ಕೊಳ್ಳಿ ಅಂತ ಹೋಗ್ಬಿಟ್ಟು ಸ್ಟಡಿ ಮಾಡೋ ಕಾಲೇಜ್ ಬಿಟ್ಟು ಬರ್ತಾನೆ. ಆಮೇಲೆ ಏನಾಯಿತು, ಈ ಮದುವೆ ಟೈಮ್ಗಿಂತಲೂ ಹಿಂದಕ್ಕೆ, ಎಂಗೇಜ್ಮೆಂಟ್ಗಿಂತಲೂ ಹಿಂದಕ್ಕೆ ಒಬ್ಬ ಹುಡುಗ ಪರಿಚಯ, ಜಸ್ಟ್ ಫ್ರೆಂಡ್. ಆ ಹುಡುಗ ಎಂಗೇಜ್ಮೆಂಟ್ಗೂ ಬಂದ, 1 ವಾರ ಜೊತೆಗಿದ್ದ, ಮದುವೆಗೂ ಬಂದ, 15 ದಿವಸ ಜೊತೆಗೆ ಇದ್ದ. ಮದುವೆಗಿನ್ನ ಮುಂಚೆ ಬಂದವನು. ಆ ಹುಡುಗನ ಜೊತೆ ಸಲಿಗೆ ಜಾಸ್ತಿ ಆಯ್ತು ಕಾಲೇಜಲ್ಲಿ ಇದ್ದಾಗ. ಹುಡುಗ ಹೇಳ್ತಾನೆ, ಮತ್ತೆ ನಿನಗೆ ಮದುವೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು, ನಾನು ಮದುವೆ ಆಗ್ತೀನಿ. ಹೇಗೂ ನಾವು ಲವ್ ಮಾಡ್ತಿದ್ವಿ ಇಷ್ಟು ದಿವಸನೂ. ಹುಡುಗಿಗೆ ಆಲ್ರೆಡಿ ಆ ಹುಡುಗ ಇಷ್ಟನೇ ಇದ್ದ. ಸೊ ಅವಳಿಗೂ ಈ ಹುಡುಗ ಬೇಡ ಆಗಿದ್ದ, ಆಲ್ರೆಡಿ ಮದುವೆ ಮಾಡ್ಕೊಂಡಿರೋ ಹುಡುಗ. ಸರಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೇ ಬಿಟ್ಲು. 10 ದಿವಸ ಆಗಿದೆ ಮದುವೆ ಆಗಿಬಿಟ್ಟು. ಇಲ್ಲಿ ಮನೆಯಲ್ಲಿ ಗಂಡನಿಗೆ ಹೇಳಿಲ್ಲ, ಅತ್ತೆ ಮಾವಿಗೆ ಹೇಳಿಲ್ಲ, ತಂದೆ ತಾಯಿಗೂ ಹೇಳಿಲ್ಲ. ಬೇರೆ ಹುಡುಗನ ಜೊತೆ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾಳೆ. ಬರೀ 10 ದಿವಸ ಮಾತ್ರ. ಇಲ್ಲಿ ಹುಡುಗ ಲಕ್ಷಾನು ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿದ್ದಾನೆ, ಅದು ಸಾಲ ಮಾಡಿಕೊಂಡು. ಬಡಪಾಯಿ ಹುಡುಗ. ತಿರ್ಗಾ ಹುಡುಗನ ಜೊತೆ ಹೋಗಿ ಮದುವೆ ಆಗ್ತಾಳೆ. ಪ್ರಚಲಿತ ಇಷ್ಟು ಘಟನೆ ಆಗಿದೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ಹುಡುಗ ಎಲ್ಲಿ ಹೋಗಿ ಸಾಯಬೇಕು? ಹಳ್ಳ ಹಿಡ್ಕೊಂಡು ಹೋಗ್ಬೇಕಾ ಅಥವಾ ಜೀವನೇ ಬಿಡಬೇಕಾ? ಬಂಧು ಬಳಗಕ್ಕೆ ಏನು ಹೇಳಬೇಕು? ತಂದೆ ತಾಯಿಗೆ ಏನು ಹೇಳಬೇಕು? ಸಾಲ ಮಾಡಿ ಮದುವೆ ಆದ, ಸುಖವಾಗಿರ್ಬೋದು, ಮುಂದೆ ಸಾಲ ತೀರಿಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಕಣ್ಮುಂದೆ ನಡೆದಿರ್ತಕ್ಕಂಥ ಘಟನೆ. ಇಂಥ ಘಟನೆಗಳು ಅಲ್ಲಿ ನಡೀತಾ ಇರ್ತವೆ.
ಬಟ್ ಹುಡುಗಿ ಅಷ್ಟೇ ನಾನು ಇಲ್ಲಿ ಮಿಸ್ಟೇಕ್ ಅಂತ ಹೇಳ್ತಿಲ್ಲ. ಈ ವಿಷಯದಲ್ಲಿ ಹುಡುಗಿ ಮಿಸ್ಟೇಕೋ ಹುಡುಗನ ಮಿಸ್ಟೇಕೋ ನೀವು ಅದನ್ನು ಕಮೆಂಟ್ ಮಾಡೋಕ್ಕೆ ತಿಳಿಸಿ. ಕಾಮನ್ ಆಗಿ ಇಲ್ಲಿ ಯಾರು ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಆದರೆ ಈ ವಿಷಯದಲ್ಲಿ ಹುಡುಗಿ ತಪ್ಪು ಇರ್ಬೋದು. ಆದರೆ ಟೋಟಲ್ ಆಗಿ ಒಂದು ಸಮಾಜ ಅಂತ ತಗೊಂಡ್ರೆ ಇಲ್ಲಿ ಬಹಳ ಬಹಳ ಘಟನೆಗಳು ನಡೀತಿದ್ದಾವೆ. ಅಂಥ ಘಟನೆಗಳಲ್ಲಿ ಹುಡುಗಿದು ತಪ್ಪಿರ್ಬೋದು, ಹುಡುಗೊಂದು ತಪ್ಪಿರ್ಬೋದು, ಅಥವಾ ಮೂರನೇವ್ರದ್ದು ತಪ್ಪಿರ್ಬೋದು. ಈ ಥರ ಎಲ್ಲ ಘಟನೆ ಆದರೆ ಹೇಗೆ? ತಂದೆ ತಾಯಿ ಸಮಾಜದಲ್ಲಿ ತಲೆ ಎತ್ತಿ ಹೇಗೆ ಓಡಾಡಬೇಕು? ಈ ಹುಡುಗನ ಪರಿಸ್ಥಿತಿ ಏನು? ಒಂದು ಹುಡುಗಿ ಏನೇ ಒಂದು ಡಿಸೈಡ್ ಮಾಡಬೇಕಾದ್ರೆ 100 ಸಲ ವಿಚಾರ ಮಾಡಬೇಕು. ಅದನ್ನು ಬಿಟ್ಟು ಕೋತಿ ಆಟ ಅಲ್ಲ ಮದುವೆ ಅಂದರೆ. 10 ದಿವಸ ಆಗಿಲ್ಲ ಮದುವೆ ಆಗಿ ಮತ್ತೆ ಎಲ್ಲೋ ಹೋಗ್ಬಿಟ್ಟು ದೇವಸ್ಥಾನ ಅಲ್ಲಿ ಇಲ್ಲೋ 10 ದಿವಸ ಆದಮೇಲೆ ತುಂಬ ಪರಿಚಯ ಇರೋ ಹುಡುಗನ ಜೊತೆ ಮತ್ತೊಂದು ಮದುವೆ ಆಗೋದಂದರೆ ಏನರ್ಥ ಇದು? ಮದುವೆ ಅಂದ್ರೇನು? ಡೊಂಬರ ಆಟನ, ಕೋತಿ ಆಟನ, ಅಥವಾ ಹುಡುಗಾಟನ? ಸೊ ಇಂಥ ಘಟನೆ ಇತ್ತಿತ್ತಲಾಗಿ ಈ ಒಂದು ಟೆಕ್ನಿಕಲ್ ದುನಿಯಾ ಏನು ಈ ಮೊಬೈಲ್ ದುನಿಯಾ ಬಂದಾಗಿನಿಂದ ತುಂಬ ಘಟನೆಗಳಾಗ್ತಿದ್ದಾವೆ. ಎಲ್ಲ ಬೇಗನೆ ಮುಗಿದು ಹೋಗ್ತಿದೆ ಜೀವನ. ಸೊ ಏನೇ ಇರಲಿ ಅವರವ್ರ ಹಣೆ ಬರ, ನಾವು ಮಾತಾಡಿ ಏನು ಪ್ರಯೋಜನ? ಬಟ್ ಈ ಸಮಾಜದಲ್ಲಿ ಇಂಥ ಘಟನೆಗಳು ಅಲ್ಲಿ ಇಲ್ಲಿ ನಡೀತಿರ್ತವೆ. ನನ್ನ ಕಣ್ಮುಂದೆ ಆಗಿರೋದನ್ನು ನಿಮ್ಮ ಹತ್ರ ಹೇಳಿದೆ. ಪಾಪ ಆ ಮದುವೆ ಆಗಿರೋ ಹುಡುಗ ಸಾಲ ಸೂಲ ಮಾಡಿ ಮದುವೆ ಆಗಿರೋ ಹುಡುಗ ಇವಾಗ ಹೇಗೆ ಬದುಕಬೇಕು? ಅವನ ಮನಸ್ಥಿತಿ ಹೇಗಿರಬೇಡ ಅಲ್ವಾ? ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿರ್ಬೋದು? ದಯವಿಟ್ಟು ನನ್ನ ಕಾಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ, ನೀವು ಮೆಸೇಜ್ ಮಾಡಿ ತಿಳಿಸಿ. ವಿಡಿಯೋ ಕೊನೆಯ ಥರ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.